ಹಾ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿಪ್ಪ ಪಾರ್ವತಿ ದೇವಿ ಕೂಸಿನ ಚಲುವಿಕೆ ನೋಡಿ ನೋಡಿ ಹಾರಸಿರಂಗಿ ಹಾಲಗಾರಗ ಕುಸಲಾದ ಕುಂಚಿಗೆ ತೊಡಿಸಿ ಬಡಿಸಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ಒರೆಸಿ ಮರಿಸಿ ಬಟ್ಟಿದವನ ಬೆಟ್ಟ ಮಾಡಿಬಿಟ್ರು ಮಾಡಿಬಿಟ್ಲು ಬಟ್ಟಿದವನ ಬೆಟ್ಟ ಮಾಡಿ ಹಾ ಒಂದು ದಿನ ಆಡುವಂತ ಅಮೋಘ ಸಿದ್ಧನ ಕರೆದು ಕೇಳ್ತಾಳ ಏನಂತೇಳಿ ಅಮೋಘ ಸಿದ್ಧ ಹಾ ಹಾ ನಿನಗ ನಿನ್ನ ತಂದೆ ಮೇಲೆ ಹೆಚ್ಚು ಪ್ರೀತಿ ಐತೋ ಏನ ತಾಯಿ ಮೇಲೆ ಹೆಚ್ಚು ಪ್ರೀತಿ ಐತೋ ಕೇಳಿದ್ರು ಪಾರ್ವತ ದೇವಿ ಕೇಳಿದಾಗ ಅಮೋಘ ಸಿದ್ಧ ಕೇಳಿದಾಗ ಹೇಳ್ತಾನ ಏನ್ ಹೇಳ್ತಾನ್ರಿ ಯವ್ವ ತಾಯಿ ತಾಯಿ ಹರ ಮುಣದ್ರ ಗುರು ಕಾಯ್ತಾನ ಹೌದು ಗುರು ಮುಣದ್ರ ಜಾರ ಕರ್ತ ಧರಣಿ ಮೇಲೆ ಕಾಯೋರು ಯಾರು ಇಲ್ಲ ತಾಯಿ ಹಾ ಹಾ ಅದಕ್ಕೆ ನನ್ನ ತಂದಿ ಮೇಲೆ ನನಗೆ ಹೆಚ್ಚು ಪ್ರೀತಿ ತಂದ ಹೌದೌದು ಅವಾಗ ಪಾರ್ವತಿ ದೇವಿಗೆ ಸಿಟ್ಟು ಬತ್ತ ಮಲ್ಲನ್ನ ಸಿಟ್ಟು ಬಂದು ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡಕ್ಕಿ ದೊಡ್ಡವನ ಮಾಡಿರ್ತಕ್ಕಂತ ತಾಯಿ ಮ್ಯಾಗ ಇಲ್ಲಾರಂತ ಪ್ರೀತಿ ಹೌದು ತನ್ನ ತಂದಿ ಮೇಲೆ ಇಟ್ಟನತ್ತೇಳಿ ಸಿಟ್ಟಿಟ್ಟುಕೊಂಡು ಹಾ ಹಾ ನಿನಗೆ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ್ದ ಕರೆ ಆದ್ರ ಮುಗಿಸಿದ್ದ ಕರೆ ಅಂದ್ರ ಹುಳ ಮುಟ್ಲಾರ್ದಂತ ಹೂ ತರಬೇಕು ಹಾ ಹಾ ಕಪ್ಪಿ ಮುಟ್ಲಾರ್ದಂತ ಶೀತಳ ತರಬೇಕು ಹೌದು ತಂದ ನಿನ್ನ ಗುರುವಿನ ಸೇವೆ ಮಾಡು ಮಾಡು ಅಂದಾಗ ನಿನ್ನ ಬೆಳಕು ತಿಳಿತೈತಿ ಅಂತ ಪಾರ್ವತಿ ದೇವಿ ಅಮೋಘ ಸಿದ್ಧಗೆ ಪ್ರಶ್ನೆ ಇಟ್ರು ಹೌದೌದು ಅವಾಗ ಹಾ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ನಸಿಕಿನ ಜಾವಕ್ಕ ಎದ್ದು ಎದ್ದು ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆಕ ಹಾ ತಕ್ಕಂಗ ಹುಳ ಮುಟ್ಲಾರ್ದ ಹೂವನ್ನು ತಂದ ಹಾ ಕಪ್ಪಿ ಕಲಕಲಾರದ ಶೀತಾಳನ್ನು ತಂದು ಹೌದು ಗುರುವಿಗೆ ಅರ್ಪಿಸಿ ಗುರುವಿನ ಸೇವೆ ಮಾಡಿ ಮಾಡಿ ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆಯೊಳಗ ಪಾಸ್ ಆಗಿ ಪಾಸಾಗಿ ಕೈಲಾಸದಿಂದ ಭೂಲೋಕಿಗೆ ಬಂದ ಏನೇನ ತಂದ ಬರುವಾಗ ಗುರುವಿನ ಕೈಲಿ ಏನೇನ ತಂದನಪ್ಪ ಅಂತಂದ್ರ ಏನೇನ್ ತಂದನ್ರಿ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು ಮಳಿಕಿಲ್ಲ ಬೆಳಿಕಿಲ್ಲ ಹೌದು ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದೆ ಕರ್ಕೊಂಡು ಹೌದು ಬಲಕ್ಕ ಬಯಲು ಬತ್ತಾಳ ಸಿದ್ಧನ ತಗೊಂಡು ಹಾ ಸುಕ್ಷೇತ್ರ ವಿಜಯಪುರ ಜಿಲ್ಲಾ ಹಾ ತಿಕೋಟ ತಾಲೂಕಿನ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಡ್ದ ಅಮೋಘ ಸಿದ್ಧ ಮುತ್ಯ ಹೌದೌದು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಂದ ಮುಂದೇನಾಯ್ತು ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧಗ ಹಾ 3 ಮಂದಿ ಪುಣ್ಯದ ಮಕ್ಕಳ 4 ಮಂದಿ ವರುವಿನ ಮಕ್ಕಳ ಮುಂದಿನ ಸಂಧಿ ಹೇಳೋಣ ಅದನ್ನ 3 ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅಂತಂದ್ರ ಯಾರು ಡೋನಜ ಮಾಸಿದಪ್ಪ ತೇರವಾಡಿ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಹೌದು ಇನ್ನ 4 ಮಂದಿ ವರುವಿನ ಮಕ್ಕಳು ಯಾರಪ್ಪ ಅಂತಂದ್ರ ಅವ್ರ ಯಾರಿ ಅವತಾರ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರ್ಯಗೌಡ ಸೋಮನ ಮುತ್ಯ ಕಡಿ ಹುಟ್ಟ ಕಡಿಹುಟ್ಟ ಕಣ್ಣಪ್ಪ ಮುತ್ಯ ಹೌದೌದು ಮಲ್ಲನ್ನ ಇವ್ರು ಹೆಂಗ ಹುಟ್ಟಿದ್ರಪ್ಪ ಅಂತಂದ್ರ ಹಾ ಹೆಂಗ ಹುಟ್ಟಿದ್ರಪ್ಪ ಅಂತಂದ್ರ ಕಾರಿಕಾ ಭಂಡಾರದಿಂದ ಹುಟ್ಟ್ಯಾರ ಹುಟ್ಟ್ಯಾರ ಇವ ಕಾರಿಕಾ ಭಂಡಾರದಿಂದ ಹೆಂಗ ಹುಟ್ಟಿದ್ರ 4 ಮಂದಿ ಧರ್ಮರು ಅನ್ನುವಂಥದ್ದು ಹಾ ಹೇಳ್ಕೊತ ಹೋಗೋಣ ಮಲ್ಲನ್ನ ಹೋಗುನು ಅದಕ್ಕ ಹಾ ಬಾಳೇನ ಮಾತಾಡೋದು ಬೇಡ ನೇರವಾಗಿ ವಿಷಯ ಕಡೆ ಬರೋಣತ್ತ ಹಿರಿಯರು ಏನ್ ಹೇಳಕತ್ತಾರ ವಿಷಯ ಶುದ್ಧವಾಗಿ ಮಾತಾಡಲಕತ್ತಾರ ಅಲ್ಲಿ ಅದಕ್ಕ ಹಾ ಯಾಕಪ್ಪ ಅಂತಂದ್ರ ಹೌದು ಇವತ್ತ ಜರ ಕರ್ತ ಹಾ ವಿಷಯ ಇಟ್ಟಾರ ವಿಷಯ ಇಟ್ಟಾರಲ್ರಿ ಹಿರಿಯರು ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಶಿವ ಮತ್ತು ಶಕ್ತಿ ವಿಷಯ ಇಟ್ಟಾರ ಅಂದ ಬಳಕ ಹೆಂಗ ಬಳಸಬೇಕು ಹೆಂಗ ಹೆಣ್ಣಿನೊಳಗ ಗಂಡ ಬಂದಿರಬಾರ್ದು ಗಂಡಿನೊಳಗೆ ಹೆಣ್ಣು ಬಂದಿರಬಾರ್ದು ಹೆಣ್ಣು ಬಂದಿರಬಾರ್ದು ಹಾ ಹಂಗ ಬೆಳೆಸಬೇಕು ಹೆಣ್ಣು ಹಿಡಿದವ್ರು ಹೆಣ್ಣೆ ಬೆಳೆಸಬೇಕು ಹೆಣ್ಣಿನ ಮೇಲೆ ಹಾಡ್ಬೇಕು ಗಂಡಿದ್ದವ್ರು ಗಂಡೇ ಬೆಳೆಸಬೇಕು ಬೆಣ್ಣೆನ ಕೂದಲ ತೆಗ್ದಂಗಾಗಿರ್ಬೇಕು ವಿಷಯ ಮಾತಾಡಿದ್ರ ಹಿರಿಯರು ಹೇಳಿ ಹೋಗ್ಯಾರ ಹಾ ಕರೆ ಇಲ್ಲಿ ಹೆಂಗ ನಡೆದೈತಿ ಗೊತ್ತನ ಹೌದು ಆದ್ರ ಹಿಡಿಯೋದು ಗಂಡ ಹಿಡಿಯೋದು ಹೆಣ್ಣು ಹಾಡೋದು ಹೆಣ್ಣು ಹಾಡೋದು ಯಾಕೆ ವಿಷಯ ಮಾತಾಡ್ಲಕ್ ಬರ್ಲಂದ್ರ ಈ ವಿಷಯ ನಿಮಗ್ ಬಿಡ್ತಿದೇವ್ರಲ್ಲ ನಾವು ಅದನ್ನು ಮಾತಾಡೋಣ ಮಲ್ಲನ್ನ ನೇರವಾಗಿ ಪ್ರಶ್ನೆ ಕಡೆ ಬರೋಣ ಮೊದಲ ಪ್ರಶ್ನೆ ಕಡೆ ಬರ್ರಿ ನೀವು ಪ್ರಶ್ನೆ ಹ್ಯಾಂಗಪ್ಪ ಅಂತಂದ್ರ ಸರಜೋಡಿ ಕಲಾವಂತರಿಗೆ ವಾದ ಸಂಧಿನೊಳಗ ಹಾ ದೈವದ ಅಪ್ಪನೇ ಮೇರೆಗೆ ಅಂತ ಯಾರ ಪ್ರಶ್ನೆ ಇಟ್ಟಿದ್ಯಾನ ಏನ್ ಇಟ್ಟಿದ್ರಿ ಮೊದಲ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರಿ ಅವ್ರಿಗೆ ಪ್ರಶ್ನೆ ಏನ್ ಇಟ್ಟಿದೀನಿ ಅನ್ನುವಂಥದ್ದು ಹಾ ಸರಜೋಡಿ ಕಲಾವಂತರ ಅಕ್ಕೋರಿಗೆ ಕೇಳಿಸ್ಕೊಂಡಾರೋ ಇಲ್ಲೋ ಗೊತ್ತಿಲ್ಲ ಹೆಂಗೋ ಯಾರಿಕೂನಪ್ಪ ಕಿವಿ ಮಟ್ಟ ಆಗ್ಯಾವ ತಿನ್ನ ಯಾಕಪ್ಪ ಅಂತಂದ್ರ ಹಾ. ಮೊದಲನೇ ಪ್ರಶ್ನೆ ಏನ ಕೇಳಿನಪ್ಪ ಅಂತಂದ್ರ ಹೌದು ಪ್ರಪ್ರಥಮವಾಗಿ ಪ್ರಥಮ ಗಂಟಿ ದುಪಾರ್ತಿ ಯಾರು ಯಾರಿಗೆ ಬೆಳಗಿದರು ಇಟ್ಟು ಪ್ರಶ್ನೆ ಬರ್ಲ ನಿಮಗ ಇಷ್ಟ ಕೇಳಿನಿ ಹಾ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಹೌದು ರೇವಣ ಸಿದ್ಧನಿಗೆ ಹಾ ತತ್ವ ಬೋಧನೆ ಮಾಡಿದವರು ಯಾರು ಅಂತ ಕೇಳಿನಿಲ್ರಿ ಕಾಕರಿನ ಇವ್ರು ಮಂತ್ರ ಬೋಧನೆ ಐತ್ರಿ
ಕಾಕ 2 ಸಲ ಬಾಯಿ ಒಳಗ ಬಡಬಡಿಸ್ಯಾನ. ನಾ ನೋಡಿನ ಕಾಕನ ಬಾಯಿ. ತತ್ವ ಬೋಧನೆ ಅಂತ ನಾವ್ ಕೇಳಿವ್. ರೇವಣ ಸಿದ್ಧಗ ತತ್ವ ಬೋಧನೆ ಯಾರು ಮಾಡಿದ್ರತ್ತ ನಾ ಕೇಳಿದ್ರ ನನ್ನ ಪ್ರಶ್ನೆನ ಹೇಳಿಸ್ಬಿಡ್ತಾರ ಅವ್ರು. ಮಂತ್ರ ಬೋಧನೆ ಯಾರು ಮಾಡಿರ ಕೇಳ್ಯಾರತ್ತಾರ ಅವ್ರು. ಯಾಕ ಕಿವಿ ನಾ ಹೇಳುದು ಮೊದಲು ಕರೆಕ್ಟ್ ಆಗಿ ಕೇಳಿಸ್ಬಿಡತ್ತ. ಕಿವಿ ಹಿಂಗ್ಯಾಂಗ್ ಮಾಟಾಗ್ಯಾವ. ನಮ್ಮ ಮಾಮ ಹೊಡೆದಾನೇನಂತೀನಿ ಕಿವಿ ಏ. ಗಾಟಿ ಹೊಡೆದಾನೇನಂತೀನಿ. ಅದಕ್ಕ ಹ್ಮ್ ಮಲ್ಲಣ್ಣ ಹೌದು. ಯಾಕಪ್ಪ ಅಂತಂದ್ರ ಹಾ ಇವತ್ತ ಹೌದಾ. ಯಾವ ರೀತಿ ಪ್ರಶ್ನೆ ಕೇಳಿರ್ತೇವಿ. ಹಾ ನಾ ಏನ್ ಕೇಳಿನಿ ರೇವಣ ಸಿದ್ಧಗ ತತ್ವ ಬೋಧನೆ ಯಾರ ಮಾಡ್ಯಾರ ಮಂತ್ರ ಬೋಧನೆ ಅಂತ ಕೇಳಿಲ್ಲಕ್ಕನ. ಗುರು ಬೋಧನೆ ಅಂತ ಕೇಳಿಲ್ಲ. ಅದಕ್ಕ ಹೌದು. ಅವ್ರ ಉತ್ತರ ಹೇಳಿದ್ರು ಬಹಳ ಚಂದ. ಹೇಳಿದ್ರಲ್ಲವ. ಪ್ರಶ್ನೆಕ್ಕೆ ಉತ್ತರ ಗಂಟಿ ದುಪ್ಪಾರ್ತಿ ಯಾರು ಮಾಡಿದ್ರು ಪ್ರಥಮವಾಗಿ. ಹಾ ಅವ್ರು ಹೇಳಿದ್ರು ಕೈಲಾಸದೊಳಗ ಹೌದು. ಆ ಶಿವನ ವಾಹನ ನಂದೀಶ ನಂದಿ ಪರಮಾತ್ಮಗ ಗಂಟಿ ಬಾರಿಸಿ ಗಂಟೆ ದುಪ್ಪಾರ್ತಿಯಿಂದ ಪೂಜೆ ಮಾಡ್ಯಾಣ ಅಂತ ಹೇಳಿದ್ರು. ಹೌದು. ಅದು ಹೇಳಿದ್ರು ಅವ್ರು ಫೋನ್ ನೋಡ್ಕೊತ ಬಹಳ ಚಂದ ಹೇಳಿದ್ರು ಅವ್ರು. ಈ ಸದ್ಯ ಏನ್ ಎಲ್ಲಾ ಪುರಾಣ ಓದವ್ರಂಗೆ ಹೇಳಿದ್ರು ಅವ್ರು. ಮಲ್ಲಣ್ಣ ಹ್ಮ್ ಅದಕ್ಕ ಎಷ್ಟು ಓದಿದ್ರು ಹಾ ನಾವು ಶಾನೆ ಅನ್ನಕ್ ಬರಂಗಿಲ್ಲ. ಒಟ್ಟ ಶಾಣ್ಯರಂಗ್ ಮಾತಾಡಿ ಬಿಡುದು. ಅದಕ್ಕ ಯಾಕಪ್ಪ ಅಂತಂದ್ರ ಹೌದು. ಬುಕ್ಕ ಹಿಡ್ದ ಹಾ ಹೇಳುದ ಬ್ಯಾರೆ ಐತಿ, ಹಾ ಕರೆ ಆದ್ರೆ ಫೋನ್ ಹಿಡ್ದು ಹೇಳುದ ಬ್ಯಾರೆ ಐತಿ. ಹೌದು. ಹೌದಿಲ್ಲ. ಹಾ. ಅವ್ರು ಹೇಳಿದ್ರು ಹಾ ಕೈಲಾಸದೊಳಗೆ ನಂದೀಶ ಗಂಟಿ ಬಾರ್ಸ್ಯಾನ. ಗಂಟಿ ಬಾರ್ಸನ ಪರಮಾತ್ಮಗ ಪ್ರಥಮವಾಗಿ ಅಂತ ಹೇಳಿದ್ರು. ಹಾ ಯಾಕ ಒಂದು ಮಾತು ಹೇಳ್ತೀನಿ ನಿಮಗ. ಹೌದು. ನಾನು ಪ್ರಶ್ನೆ ಕೇಳಿದ್ದಕ್ಕ ನೀವು ಹೇಳಿರುವಂತ ಉತ್ತರಕ್ಕ ಎಷ್ಟು ಅಂತರ ಅದಪ್ಪ ಅಂತಂದ್ರ ಹಾ, ಹಾ. ಇವತ್ತು ನೀ ಬುತ್ತಿ ಕಟ್ಟಕೊಂಡು ಹುಡುಕಾಡಿದ್ರು ನನ್ನ ಪ್ರಶ್ನೆಕ್ಕೆ ಉತ್ತರ ನಿನಗೆ ಸಿಗುದಿಲ್ಲ. ಬೇಕಾದವ್ರಿಗೆ ಫೋನ್ ಹಚ್ಚು, ಕಡಿ ನಿಮ್ ಗುರುಗಳಿಗೆ ಫೋನ್ ಹಚ್ಚು. ಯಾರಿಗ ಹಚ್ಚುತ್ತಿ ಹಚ್ಚು, ಹಾ ಕರೆ ಈ ಪ್ರಶ್ನೆಕ್ಕೆ ಉತ್ತರ ನಿನಗೆ ಸಿಗಂಗಿಲ್ಲ ಅತ್ತ. ಸಿಗಂಗಿಲ್ಲ ಅಂದೆ. ಎಲ್ಲದೂ ಹೇಳಕ್ ಹೋಗ್ಬೇಡ್ರಿ. ನಮ್ಮ ನೆಲ್ಲಿನೇ ಸಿಗಂಗಿಲ್ಲ. ಇನ್ನು ನಮ್ಮ ಪ್ರಶ್ನೆದ ಉತ್ತರ ಸಿಗ್ತಾವ ನಿಮಗ. ಯಾನ್ ಹಾಡ್ತೀರಿ, ಯಾನ್ ಮಾತಾಡ್ತೀರಿ, ಮಾರ್ಗ ಹೆಂಗ ಆಡಿದ್ರು ನೋಡಿದ್ರೇನು. ನಿನಗೊಂದು ಮಲ್ಲಿಗೆ ಸರ್ವ ಹಾಕ್ಯನ ಬಿಟ್ಟು ನನಗೊಂದು ಮಲ್ಲಿಗೆ ಸರ್ವ ಹಾಕ್ಯತ್ತ. ಮಾರ್ಗ ಹೆಣ್ಣ ಗಂಡನು ಬ್ಯಾಸಕ್ ಬರಲ್ಲ, ಮಾರ್ಗ ಹಾಡಿದ್ರು, ಮಾರ್ಗಾನು ಹಾಡಕ್ ಬರಲ್ಲ. ಮತ್ತ ಹ್ಮ್ ಏನ್ ಹಾಡಿದ್ರಪ್ಪ ಅಂತಂದ್ರ ಏನ್ ಹಾಡಿದ್ರು. ಬಂಜಿಗೆ ಮಕ್ಕಳ ಕೊಡಲಕ್ಕೆ ಬಾ ನನ್ನ ಗತ್ತರಿಗೆ ಭಾಗಮ್ಮನು. ಹಾ ನೀವು ಹಿಡಿದಿದ ಪಾರ್ಟಿ ಹಾ ಗಂಡಿನ ಪಾರ್ಟಿ ಹಿಡಿದ್ರಿ. ಹೌದಿಲ್ಲ. ಹೌದು. ಕರೆ ಆದ್ರೆ ಹೆಣ್ಣು ದೇವಿ ಆದಿಶಕ್ತಿ ಬಗ್ಗೆ ನೀವು ಯಾಕೆ ಮಾರ್ಗ ಹಾಡಿದ್ರಿ? ಹೆಣ್ಣು ಮಕ್ಕಳ ಪದ ಯಾಕೆ ಹಾಡಿದ್ರಿ? ಇದು ಬೇಕು ನನಗ. ವಿಷಯ ಬರ್ಲನ್ರಿ. ಯಾಕಪ್ಪ ಅಂತಂದ್ರೆ ಹೇಳುದು ಪುರಾಣ ಆಗಿರಬಾರದು, ತಿನ್ನೋದು ಬದನಿಕಾಯಿ ಆಗಿರಬಾರದು. ಹೌದಾ. ಅದಕ್ಕ ಹಾ. ಏನು ಹಿಡಿದಿರ್ತೇವೆ ಅದನ್ನು ಬೆಳೆಸಬೇಕು. ಮುಂದೇನು ಕೇಳಿದೆವು. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದೆವು. ಏನು ಕೇಳಿದೇವಪ್ಪ ಅಂತಂದ್ರ ಏನ್ರಿ. ರೇವಣ ಸಿದ್ಧಗ ತತ್ವ ಬೋಧನೆ ಯಾರ ಮಾಡಿದ್ರ ಅವ್ರು ಹೇಳಿದ್ರು. ಏನ್ ಹೇಳ್ಯಾರವ. ಯಾರು ಮಾಡ್ಯಾರಪ್ಪ ಅಂತಂದ್ರ ಗುರು ದತ್ತಾತ್ರೇಯ ಮಾಡ್ಯಾನ. ರೇವಣ ಸಿದ್ಧಗ ತತ್ವ ಬೋಧನೆ ಮಾಡಿದ. ಮಂತ್ರ ಬೋಧನೆ ಅಂತ. ನಾನು ಅವರ ಮಂತ್ರ ಬೋಧನೆ ಕೇಳಿಲ್ರಿ ಅಕ್ಕ. ನೀವು ಇನ್ನೊಂದು ಸಲ ಆದ್ರೆ ವಿಚಾರ ಮಾಡಿ ಹಾ ಆ ಉತ್ತರ ಹೇಳ್ರಿ ನನಗ ಮುಂದಿನ ಸಂಧಿಗೆ. ಹೌದು. ಕರೆ ಆದ್ರ ಮಂತ್ರ ಅಂದಿಲ್ಲ, ನಾ ತತ್ವ ಬೋಧನೆ ಯಾರು ಮಾಡಿದ್ರತ್ತ ಕೇಳಿನಿ. ಹೌದೌದು. ಮೊದಲು ನನ್ನ ಪ್ರಶ್ನೆ ಅರ್ಥ ಮಾಡ್ಕೋರಿ. ಹಾ ಅರ್ಥ ಮಾಡ್ಕೊಂಡು ಮುಂದಿನ ಸಂಧಿಗೆ ಹೇಳ್ರಿ. ಹೇಳ್ರಿ. ಹೌದಿಲ್ಲ. ಹಾ. ಇನ್ನೊಂದ್ ಚಾನ್ಸ್ ಕೊಡು ನೋಡ್ರಿ. ಕೊಡು. ನೀನ್ ಅವ್ರ ಏನ್ ಕೇಳ್ಯಾರ ಬಾಯ್ ಅದನ್ನ ಮಾತಾಡು. ಇನ್ನ ಅವ್ರ ನನಗ ಪ್ರಶ್ನೆ ಏನ ಕೇಳಿದ್ರಪ್ಪ ಅಂತಂದ್ರ ಏನ್ ಕೇಳ್ಯಾರ. ಯಾವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಸಣ್ಣಹಳ್ಳಿ ಸಂಗೊಳ್ಳಿ ಘಟಪ್ರಭಾ ನದಿ ದಂಡೆ ಮೇಲೆ ಸಣ್ಣಹಳ್ಳಿ ಸಂಗೊಳ್ಳಿ. ಹೌದು. ಸಂಗೊಳ್ಳಿ ಊರಾಗ ರಾಯಣ್ಣನ ಸೈನ್ಯದೊಳಗ ಒಬ್ಬಗ ಹಾ ಒಂದು ದಷ್ಟ ಪುಷ್ಟ ಕುರಿ, ಒಂದು ದಿನಕ್ಕ ದಷ್ಟ ಪುಷ್ಟ ಕುರಿ ಮತ್ತೊಂದು ಕೊಡ ಹಾಲ ಮತ್ತ ಹಾಲ. ಹೌದು. ₹2 ತಗೊಂಡ್ ಎಲ್ಲಿಗೆ ಹೋಗ್ಲಿ ಅಣ್ಣ. ಹ್ಮ್ ₹4 ಆಯ್ತು. ಚಾಕ್ಲೇಟ್ ತಿತ್ತೀನಿ ಹೋಗಿ ಕುಂದ್ರು. ಒಂದು ವಿಷಯ ನಡೆದ ಹೋಗಿ. ಆಯ್ತು. ನಾನು ನನಗೆ ₹2. ನಿನಗ ₹4 ಯಾಕೆ ಕೊಟ್ಟನ ಗೊತ್ತನ ಕಾಕ? ಅದಕ್ಕೆ ನೀ ದಾರು ಬಾಳ ಕುಡಿತಿ, ಉಪ್ಪಿನಕಾಯಿ ಕೊಟ್ಟ ನಿನಗ. ಅದಕ್ಕ ಏನ್ರಿ ವಿಷಯ. ಯಾಕಪ್ಪ ಅಂತಂದ್ರ ಹೌದು. ಪ್ರಶ್ನೆ ಎಲ್ಲಿಗೆ ಬಂತು? ಎಲ್ಲಿಗೆ ಬಂತು ಅವನಿಗೆ ಕೇಳ್ರಿ. ₹4 ಕೊಟ್ಟವನಿಗೆ. ಸರ್ವೇಡ ಕಲಾವಂತರ
ಹೆಸರಿಗೆ ಹಾ ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗ ಹಾ ಒಬ್ಬಗ ದಿನಕ್ಕ ಒಂದು ಕುರಿ ಬೇಕು ಮತ್ತು ಹಾಲು ಬೇಕು. ಒಂದು ಕೊಡಗಟ್ಲೆ ಹಾಲು ಬೇಕು. ಒಂದು ಕೊಡ ಹಾಲು ಬೇಕು. ಹೌದು. ಅವನ ಹೆಸರು ಏನು ಹಾ ಅತ್ ಇಟ್ಟೆ ಕೇಳ್ಯಾರ. ಇಟ್ಟ ಕೇಳ್ಯಾರ. ಅದಕ್ಕ ಹೌದು. ಮತ್ತೆ ಇನ್ನೊಂದು ಪ್ರಶ್ನೆ ಇನ್ನೊಂದೇನ್ರಿ? ಏನ ಕೇಳ್ಯಾರಪ್ಪ ಅಂತಂದ್ರ ಹಾ ಒಬ್ಬ ಹಾಲು ಮತ್ತು ಸಿದ್ಧಿ ಪುರುಷ, ಒಬ್ಬ ಹಾಲು ಮತ್ತು ಸಿದ್ಧಿ ಪುರುಷ ಹೌದು. ಕೈ ಭೂಮಿ ಬಿಟ್ಟು ಹೋಗೋ ಟೈಮದೊಳಗ ಹಾ ಭೂಮಿ ಬಿಟ್ಟು ಹೋಗೋ ಟೈಮದೊಳಗ ಭಕ್ತರ ನೆನಪಾಗುತ್ತಾರ. ಹೌದೌದು. ನಾ ಭಕ್ತರನ್ನ ಆಗಲಿ ಹೋದಿನಪ್ಪ ಅಂತಂದ್ರ ಹಾ ಭಕ್ತರ ಗತಿ ಏನು, ಎಲ್ಲಿ ಹೋದ ಮುತ್ಯಾತ ಕೇಳತಾರ ಅಂತ ತಿಳ್ಕೊಂಡು ಹೊಳ್ಳಿ. 3 ಫೂಟ ಹಾ ಹೋಗಿರ್ತಕ್ಕಂತ ಹೊಳ್ಳಿ ಬಂದಾನ. ಹಾ ಆ ಸಿದ್ಧನ ಹೆಸರೇನು? ಹಾಲ ಮತದ ಸಿದ್ಧ ಅಂತ ಕೇಳ್ಯಾರ. ಅದಕ್ಕ ಹಾ ಇವತ್ತು ನಮಗ ಭಗವಂತ ಬುದ್ಧಿ ಕೊಟ್ಟಿರೋ ಅಟ್ಟ ನಾವು ಹೇಳ್ಬೇಕಾಗ್ಯದ. ಹೌದು ಹೇಳ್ರಲ್ಲ. ಹೌದಿಲ್ಲ? ಹಾ ಅವ್ರ ಪ್ರಶ್ನೆ ಹಾಕಿದ ಪ್ರಕಾರ ನಮಗ ತಿಳಿದಿರ್ತಕ್ಕಂತ ಉತ್ತರ ಏನಪ್ಪಾ ಅಂತಂದ್ರ ಏನ್ರಿವಾ? ಏನಪ್ಪಾ ಅಂತಂದ್ರ ಹಾಲ ಮತದೊಳಗ ಹೌದು. ಯಾರಪ್ಪ ಅಂತಂದ್ರ ಹಾ ಸೊಲ್ಲಾಪುರ ಸಿದ್ದರಾಮ. ಸಿದ್ದರಾಮ. ಸೊಲ್ಲಾಪುರ ಸಿದ್ದರಾಮ ಹೌದು. ಏನ ಮಾಡ್ಯಾನಪ್ಪ ಅಂತಂದ್ರ ಏನ್ ಮಾಡಿದ? ಕೈಲಾಸಕ್ಕ ಹೋದವ ಹಾ ಹೊಳ್ಳಿ ಬಂದಾನ. ಹೊಳ್ಳಿ ಬಂದಾನ. ಅದಕ್ಕ ಹಾ ಸೊಲ್ಲಾಪುರ ಸಿದ್ದರಾಮ ಹಾ ಭಕ್ತರ ಸಲುವಾಗಿ ಕೈಲಾಸಕ್ಕೆ ಹೋದ, ಹೊಳ್ಳಿ ಬಂದಾನ. ಹೊಳ್ಳಿ ಬಂದಾನ. ಹಾ ಇದು ಸರಜೋಡಿ ಕಲಾವಂತರ ಪ್ರಶ್ನೆಗೆ ಉತ್ತರ. ಒಂದನೇದು. ಇನ್ನೊಂದು ಏನಪ್ಪಾ ಅಂತಂದ್ರ ಇನ್ನೊಂದೇನ್ರಿ? ಅವ್ರು ಕೇಳಿರ್ತಕ್ಕಂತ ಸಂಗೊಳ್ಳಿ ರಾಯಣ್ಣನ ಸೈನ್ಯ ಒಳಗ ಅಂತ ಮನುಷ್ಯ ಯಾರಪ್ಪ ಅಂತಂದ್ರ ಯಾರಿ? ಸುರಪುರದ ಒಡ್ಡರ ಹಾ ಎಲ್ಲನ್ನ. ಸುರಪುರ ನಾಡಿನೊಳಗೆ ಸುರಪುರದ ಯಾಕಪ್ಪ ಅಂತಂದ್ರ ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗ ಅವನ ಅವ ಹಾ ಬಲಾಢ್ಯವಾದಂತ ಮನುಷ್ಯ ಆಗಿದ್ದ. ಹೌದೌದು. ಸಂಗೊಳ್ಳಿ ರಾಯಣ್ಣನ ಮೇಲೆ ಬಾಳ ಜೀವ ಇದ್ದ, ಬಾಳ ಪ್ರೇಮ. ಹೌದಿಲ್ಲ? ಹೌದು. ಅಂತ ಪರಿ ದಿನಂ ಪ್ರತಿ ದಷ್ಟಪುಷ್ಟ ಕುರಿ ಒಂದು ಕುರಿ ಮತ್ತ ಒಂದು ಕೊಡ ಹಾಲ ಕುಡಿಯವ ಯಾರಾದ್ರೂ ಇದ್ರಪ್ಪ ಅಂತಂದ್ರ ಹಾ ಸುರಪುರದ ಒಡ್ಡರ ಎಲ್ಲನ್ನ ಮಗಲಾಯಿ ನಾಡಿನವ. ಮಗಲಾನ ನಾಡಿನವ ನಾ ಬಹಳ ದೂರೇನಿಲ್ಲ. ಮಗಲಾಯಿ ನಾಡು ಸುರಪುರ. ಅದಕ್ಕ ಹೌದು. ಯಾಕಪ್ಪ ಅಂತಂದ್ರ ಹಾ ಮಲ್ಲನ್ನ ಹೌದು. ಅವ್ರ ಕೇಳಿರ್ತಕ್ಕಂತ ಪ್ರಶ್ನೆಕ್ಕ ನೇರವಾಗಿ ಉತ್ತರ ಕುಲ್ಲಾ ಮಾಡೇವಿ. ಕೊಲ್ಲಾನೆ ಮಾಡಿವು. ಹೌದಿಲ್ಲ? ಹಾ. ಇದನ್ನ ಬಿಟ್ಟು ಬ್ಯಾರೆ ಇದ್ರ ಮುಂದಿನ ಸಂದಿಗೆ ಹೇಳಬೇಕು. ಹೇಳ್ಬೇಕು, ಉದ್ರಿ ಇಟ್ಕೊಂಡ್ ಹೋಗಂಗಿಲ್ಲ. ಯಾಕಪ್ಪ ಅಂತಂದ್ರ ಇವತ್ತು ಪೆಂಡಿಂಗ್ ಇಟ್ಟು ಮಾತಾಡೋದಿಲ್ಲ. ವಿಷಯ ಏನೇ ಮಾತಾಡೋದಿದ್ರೆ ಟೋಕ ಮಾತಾಡ್ಬೇಕಾಗೈತಿ. ಹೌದಾ? ಹೌದಿಲ್ಲ? ಹಾ. ಇನ್ನು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ವಿಷಯ ಕಡಿ ಬರೀನ ಪ್ರಶ್ನೆ ಉತ್ತರ ಕುಲ್ಲಾ ಅದ ಮಲ್ಲನ್ನ. ಕುಲ್ಲ ಅದು. ಹೌದಿಲ್ಲ? ನಮ್ಮ ಸ್ವಚ್ಛ ಕುಲ್ಲ ಅದು, ಅವರು ಆಗಿಲ್ಲ. ಇನ್ನ ಬಹಳ ಚಂದ ವಿಷಯ ಬೆಳೆಸುದು ಏನಪ್ಪಾ ಅಂತಂದ್ರ ಏನ್ರಿ? ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಹಾ ಅನ್ನುವಂತ ವಿಷಯ ಬೆಳೆಸೋದೈತಿ. ಹೌದೌದು. ನಾವು ಏನು ಹಿಡಿದಿದೇವಪ್ಪ ಅಂತಂದ್ರ ನಾವು ಹೆಣ್ಣು ಪಾರ್ಟಿ ಹಿಡಿದೆವು. ಆದಿಶಕ್ತಿ ಪಾರ್ಟಿ ನಾವು ಹಿಡಿದಿದೇವಿ. ಹಾ ಶಿವನ ಪಾರ್ಟಿ ಅಕ್ಕನ ಬಳಗದವ್ರು ಹಿಡ್ದಾರ. ಹಿಡದ. ಹೌದಿಲ್ಲ? ಹೌದು. ನಾವು ವಾದ ಸನ್ನಿನೊಳಗ ಏನ ಮಾತಾಡಿದಿನಪ್ಪ ಅಂತಂದ್ರ ಹಿಡಿದು ಸಿಂಪಲ್ ಆಗಿ ಬೆಳೆಸೋದೆವು. ನಾವು ಬಾಳ ಮಾತಾಡೋದು ಬ್ಯಾಡ ಅಂತ ತಿಳ್ಕೊಂಡು ಹಾ ಬಾಳ ಅಂದ್ರ ಬಾಳ ಅಟ್ಟೆ ಶಾರ್ಟ್ ಕಟ್ನಾಗ ಮುಗಿಸಿ ಹೋಗಿದ್ದೆ. ನಾ ಬೆಳೆಸುವಾಗ ಏನು ಬೆಳೆಸಿದೇನಪ್ಪ ಅಂತಂದ್ರ ಏನ್ರಿ? ನಾನು ಗಂಡಸರಿಗೆ ಹೌದಾ? ಸೀರೆ ಉಡಿಸಿರ್ತಕ್ಕಂತಕ್ಕೆ ಯಾರು? ಯಾರು? ಸೌದತ್ತಿ ಎಲ್ಲಮ್ಮಾಯಿ ಅಂತ ನಾ ಹೇಳಿದ್ದೆ. ನನ್ನ ತಾಯಿ. ಹೌದಿಲ್ಲ? ಹಾ ಕರೆ ಆದ್ರ ಅವ್ರು ಹೇಳ್ತಾರ ಬಹಳ ಶಾಣ್ಯರು. ಸೌದತ್ತಿ ಎಲ್ಲಮ್ಮಾಯಿ ಗಂಡಸರಿಗೆ ಸೀರೆ ಉಡಿಸಿಲ್ಲ, ಹ್ಮ್ ನಿಮಗ ಗೊತ್ತಿಲ್ಲ, ನನಗ ಗೊತ್ತೈತದ ಅನ್ನುವಂಗ ಹೇಳೋದ್ರ ಅವ್ರು. ಎಲ್ಲಮ್ಮನಕ್ಕಿಂತ ಮೊದಲು ಹುಟ್ಟಾಳಕ್ಕೆ ಅಕ್ಕ. ಅದಕ್ಕ ಹೌದು. ಯಾಕಪ್ಪ ಅಂತಂದ್ರ ಎಲ್ಲಾ ಯಾರಿಗೂ ಗೊತ್ತಿರಂಗಿಲ್ಲ. ಹಾ ಹಾ ನನಗ ಗೊತ್ತೈತಿ ಅನ್ನೋರಿಗೆ ಮೊದಲೇ ಗೊತ್ತಿರಂಗಿಲ್ಲ. ಏನ್ ಅಂತಾರ ಮೂರಾದಿ ಮಣ್ಣು ಬರಂಗಿಲ್ಲ. ಅಕ್ಕ ಹೇಳ್ತಾಳ ಬಹಳ ಚಂದ. ಏನ್ ಹೇಳ್ತಾಳ ನಮ್ಮ ಅಕ್ಕ? ನನಗ ಗೊತ್ತೈತಿ ಎಲ್ಲಮ್ಮಾಯಿ ಸೀರೆ ಉಡಿಸಿಲ್ಲ. ಹಾ ಯಾರು ಉಡಿಸ್ಯಾರಪ್ಪ ಅಂತಂದ್ರ ಪರಶುರಾಮ. ಆ ಮಗ ಪರಶುರಾಮ ಹ್ಮ್ ಏನ ಮಾಡಿದನಪ್ಪ ಅಂತಂದ್ರ ಏನ್ ಮಾಡಿದ? ತಂದೆ ಬಳಿ ಇರುವಂತ ಕಾಮಧೇನು ಕಲ್ಪವೃಕ್ಷ ತಗೊಂಡು ಹೋಗಿರ್ತಕ್ಕಂತ ಯಾರು? ಯಾರು? ಕಾರ್ತಿವೀರಾಜನ ಸಂಹಾರ ಮಾಡೋಕ್ ಹೋಗೋ ಟೈಮದೊಳಗ ಹಾ ಎಲ್ಲಮ್ಮ ತಾಯಿ ಒಂದು ಮಾತು ಹೇಳ್ತಾಳ. ಏನ್ ಹೇಳ್ತಾಳ? ಗಂಡಸರು ಯಾರು ಬರ್ತಾರಲ್ಲ ನಿನ್ನ ಮುಂದೆ ಅವ್ರ ರಂಡ ಚಂದಾಡು,
ಹೆಣ್ಣು ಮಕ್ಕಳಿಗೆ ಬಿಡು. ಕರೆ ಆದ್ರೆ ಹೆಣ್ಣು ಮಕ್ಕಳಿಗೆ ದೋಖ ಮಾಡಬೇಡ ಅಂತೇಳಿ ಹೇಳಿದಳು ಎಲ್ಲಮಾಯಿ ಪರಶುರಾಮಗ. ಅದರ ಸಂಬಂಧ ಗಂಡ ಮಕ್ಕಳು ಎಲ್ಲಾರು ಗಣ ಮಕ್ಕಳು ಎಲ್ಲರೂ ಪರಶುರಾಮನ ರಭಸಕ್ಕೆ ಭಯ ಪಟ್ಟು ಸೀರೆ ಉಟ್ಟುಕೊಂಡು ಓಡಾಡಕತ್ತಿದ್ರು ಅಂತೇಳಿ ಹೇಳಿದರು. ಕರೆ ಇಲ್ಲಿ ಒಂದು ಮಾತು ದೈವ ವಿಚಾರ ಮಾಡುವಂತ ಮಾತ ಪರಶುರಾಮಗ ಏನು ಎಲ್ಲ ಮಾಯಿ ಹೇಳಿದಳು ಏನು ಪರಶುರಾಮಗ ತನ್ನ ಮನಸ್ಸಿನೊಳಗ ತಾನ ಹುಟ್ಟುಕೊಂಡಿತ್ತು ಎಲ್ಲ ಮಾಯಿನೇ ಹೇಳಿದಳು. ಇದು ಬೇಕು ನನಗ ಗಂಡ ಮಕ್ಕಳಿಗೆ ಬಿಡು. ಎಲ್ಲ ಮಾಯಿ ಹೇಳ ಏನು ಇಲ್ಲ ಯಾಕ್ರಿ ಕಾಕ ಗಂಡ ಮಕ್ಕಳಿಗೆ ಹೊಡಿ ಹೆಣ್ಣು ಮಕ್ಕಳಿಗೆ ಬಿಡು ಅಂದ್ರು. ಹೇಳಿದಕ್ಕೆ ಎಲ್ಲ ಮಾಯಿ ಯಾವಾಗಾರು ಸೀರೆ ಉಟ್ಟುಕೊಂಡು ಓಡಾಡ್ಯಾರ ನೀವು ಇನ್ನು ಮುಂದೆ ಸೀರೆ ಉಟ್ಟುವರತ್ತೆ ಶಾಪ್ ಹಾಕಿದವ್ರು ಯಾರು ಪರಶುರಾಮ ಅಂತ ಹೇಳಿದ್ರು ಅವರು. ತಂದೆ ಕೂನ ಹೇಳ್ದಕ್ಕೆ ಯಾರು? ತಂದಿ ಕೂನ ಹೇಳಿದಕ್ಕೆ ಮೊಟ್ಟ ಮೊದಲ ಎಲ್ಲ ಮಾಯಿ ಹೇಳ್ಯಾಳ. ಜಾರಕರ್ತ ಎಲ್ಲ ಮಾಯಿ ಹೇಳಿಲ್ಲ ಅಂದ್ರ ತಂದೆಯಲ್ಲಿ ಸಿಗ್ತಿದ್ದ ಪರಶುರಾಮಗ. ಕಾರ್ತಿವೀರಾರ್ಜುನ್ಗೆ ಎಲ್ಲಿ ಹೊಡಿತಿದ್ದೇವ? ಮೊದಲು ಎಲ್ಲಿ ಬಂದದ ನೀವ್ ಹೇಳ್ತೀರ ನಂಗ ಏನೋ ಬಡ್ಡಿ ಹಿಡಿರಿ ಕೊಟ್ಟು ನಿಮಗ ತುದಿ ಸಿಗ್ತೈತಿ. ಗೊತ್ತಾಕೃತ ಬಿಲ್ಡಿಂಗ್ ಮ್ಯಾಗ ಕಟ್ತಾವ. ಅಯ್ಯೋ ಯಾವ ನಿನ್ನ ಬಿಲ್ಡಿಂಗ್ ಗೋಂಡಿ ಕೆಲಸ ಮಾಡ್ತೇನು? ನಾನು ಮನಿ ಕಟ್ಟೋ ಅಂದ್ರೆ ಬರಾಕತ್ತಿ ಗೋಂಡಿ ಕೆಲ್ಸಕ್ಕ. ಅದಕ್ಕ ಮಲ್ಲನ್ನ ಅರ್ಥಕ್ಕ ಅನರ್ಥ ತಿಳ್ಕೊಂಡ ಮಾತಾಡಬೇಡ. ಮತ್ ನೋಡ್ರ ಪರಶುರಾಮ್ ಸೀರೆ ಉಡ್ಸ ಮತ್ ನಿಲಿಗನು ಅವನೇ ಮಾಡದ್ ನಾನು ಸೈಡ್ ಪಿನ್ ಹಚ್ಚದ್ ನಾನು ಅವನೇ. ವಿಷಯ ಬರಂಗಿಲ್ಲ, ಮೂರಾದಿ ಮಣ್ಣು ಬರಂಗಿಲ್ಲ, ಬಂದು ನಮಗ್ ಕಾಡ್ಕೋತ್ ಕೂತ್ ಬಿಡೋದು ದೊಡ್ಡ ಮೇಳಗಳಿಗೆ. ಅದಕ್ಕ ಮಲ್ಲನ್ನ ಯಾಕಪ್ಪ ಅಂತಂದ್ರ ಹೌದು ಇವತ್ತ ಹೆಂಗ ಹೌದು ಎಲ್ಲಮ್ಮ ದೇವಿಗೆ ಯಾರು ಪ್ರಥಮವಾಗಿ ಮಂಗಳಮುಖಿ ಆಗ್ಯಾರ ಹೌದಿಲ್ಲ? ಅದನ್ನ ಹೇಳುದದು ಹೆಂಗಪ್ಪ ಅವ್ರು ಹೇಳಿದ್ರು ಪರಶುರಾಮನ ದಿಂತ್ರ ಇವತ್ತ ಸೀರೆ ಉಟ್ಟುಕೊಂಡಾರ ಅಂತೇಳಿ ಹೇಳಿದ್ರು.